ನಮ್ಮೂರಾಗ ಈ ನವರಾತ್ರಿಗೆ ದ್ಯಾಮನ್ ಗುಡ್ಯಾಗ ಪುರಾಣ ಹಚ್ತಿದ್ರು ವರ್ಷ. ಹಿಂಗಾಗಿ 4 ದಿನ ಮೊದ್ಲ ಮನಿ ಮಾರು ಬಿಟ್ಟು ಕೂಳು ನೀರು ಬಿಟ್ಟು ಊರ್ ತುಂಬಾ ಪಟ್ಟಿ ಹತ್ಬೇಕ್ರಿ. ಒಬ್ಬ 500 ಕೊಡ್ತಿದ್ದ, ಒಬ್ಬ 1000 ಕೊಡ್ತಿದ್ದ, ಒಬ್ಬ ಕೊಡ್ತೀನಿ ಅಂತಿದ್ದ. ಹಂಗ ನಡೀತಿತ್ತು. ಒಟ್ಟ ದಾಸರ ಮಾಡ್ಕೊಳ್ಳಾರ್ದಂಗ ನಾವು ಪಟ್ಟಿ ಹತ್ತಿ ಮುಗಿಸ್ತಿದ್ವಿ. ಮರ್ದಿನ ದಿಂದ ನವರಾತ್ರಿ ಶುರುವಾಗದ್ರಿ. ರಾತ್ರಿ ಸ್ವಾಮಿಯವ್ರು ಬರೋರು. ಅವ್ರನ್ನೊಂದ್ ಚಕ್ಡಿ ಮ್ಯಾಗ ಕುಂದಿರ್ಸ್ಕೊಂಡು ಬ್ಯಾಂಡು ಬಾಜಂತ್ರಿ ಬಾರಿಸಿ ಅಂತ ಅವ್ರನ್ನ ಕರ್ಕೊಂಬಂದು ಅವ್ರಿಗೊಂದ್ ರೂಮ್ ಮಾಡಿ ಇಳಿಸಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿ ಇಷ್ಟಾಗದ್ರಾಗ ನಾವು ಹೈರಾಣ ಆಗ್ಬಿಟ್ಟಿರ್ತೀವಿ. ಮರ್ದಿನದಿಂದ ಪುರಾಣ ಶುರುವಾತ್ರಿ. ಏನ ಸ್ವಾಮಿಯವ್ರ ಪುರಾಣ ಅಂದ್ರೆ ಏನ್ರಿ? ಸುತ್ತ ಹತ್ತಳ್ಳಿ ಜನ ಹೌ ಹಾರ್ಬೇಕು ಅವ್ರ ಪುರಾಣ ಕೇಳಿದ್ರೆ. ಭಾರಿ ಹೇಳ್ತಾರ ಸ್ವಾಮಿಯವ್ರು, ಭಾರಿ ಹೇಳ್ತಾರ. ಒಳ್ಳೆ ಫೇಮಸ್ ಆಗ್ಬಿಟ್ಟಿದ್ರು ಸ್ವಾಮಿಯವ್ರು. ಚಲೋ ನಗಿಸ್ತಿದ್ರು, ಬಹಳ ಚಂದ ಹೇಳ್ತಿದ್ರ ಅಂತ. ಆ ಸ್ವಾಮಿಯವ್ರ ಪುರಾಣ ಕೇಳಾಕ ನಮ್ 3 ಜನ 100ಕ್ಕೆ 99ರಷ್ಟು ಬರ್ತಿತ್ತು. ಯಾವ ಗುಡ್ಯಾಗ ಜಗ ಇರ್ತಿದ್ದಿಲ್ಲ, ಅಷ್ಟು ಜನ ಸೇರೋದ್ರಿ. ಎಲ್ಲರೂ ಬಂದ್ ಕೇಳರು. ಆಗ್ಲೇ 6 ದಿನ ಆಗಿತ್ರಿ ಪುರಾಣ ಶುರುವಾಗಿ. ನಮ್ಮೂರಾಗ ಒಬ್ಬ ಫಕೀರಪ್ಪ ಅಂತಿದ್ರಿ. ಆ ಮಗ ಯಾವ ಪುರಾಣ ಕೇಳಕ್ ಬರೋವಲ್ಲ, ಯಾವ ಧರ್ಮ ಇಷ್ಟಲ್ಲ, ಯಾರಿಗ 10 ಪೈಸ ದಾನ ಕೊಡವಲ್ಲ, ತಾನಾತ ತನ್ನ ಕೆಲಸ ಆತ. ದೇವ್ರ ದಿನ್ರ ಅಂದ್ರ ಅಲರ್ಜಿನ ಅವಾಗ. ಆಕಿ ಒಂದಿನ ಅವ್ನ ಹೆಂಡ್ತಿ ಪಾರ್ವತವ್ವ ಅಂತ ಹೇಳಿದ್ಲ, ಏನು ಚಂದ ಪುರಾಣ ಹೇಳ್ತಾರ ಸ್ವಾಮಿಯವ್ರು, ಇಷ್ಟು ಖುಷಿ ಆಗ್ತದ ಕೇಳಾಕ. ನೀನು ಒಂದಿನ ಕೇಳ್ಯಾರ ಬಾ, ಪುಣ್ಯಾರ ಬರ್ತತಿ ಅಂದ. ಎಲ್ಲಿ ಕೇಳ್ತಿದ್ದೆ? ಇಲ್ಲಿ ದನಕ್ಕೆ ಮೇವ್ ಹಾಕರ್ ಯಾರ್, ರಾತ್ರಿ ನೀರ್ ಕುಡ್ಸೋರ್ ಯಾರ್, ತನ್ನ ಮೈ ತಿಕ್ಕರ್ ಯಾರ್? ನಾ ಹೋದ್ರ ಬೇಡ ನನಗೇನ್ ಅವಶ್ಯಕತೆ ಇಲ್ಲ, ನೀ ಹೋಗಿ ಕೇಳ ಅಂದ. ಇಲ್ಲ, ಇವತ್ತೊಂದಿನ ನೀ ಕೇಳ, ಪುಣ್ಯ ಬರ್ತತಿ, ನಾ ಬಿಡ್ತೀನಿ ಪುರಾಣಕ್ಕೆ, ನೀ ಹೋಗ ಅಂತೇಳಿ ಆಕಿ ಜೋರ್ ಮಾಡಿ ಅವಾಗ ಕಳ್ಸಿರ್. ಆತಂತ ಹೇಳಿ ಬಡ ಒಂದ್ ದೊಡ್ಡ ಹಳದಿ ರುಮಾಲ್ ಇತ್ರಿ. ಅವ್ನ ಲಗ್ನದಾಗ ಯಾವಾಗ ಅವ್ರ ಮಾವು ಕೊಟ್ಟದ್ದು ಅದ್ರ ಅದು ಎಲ್ಲಿ ಬೇಕು ಇಲ್ಲಿ ಚಂಡಿಗೆ ಆಡ್ತಿದ್ವು. ಅದನ್ನ ಸುತ್ಕೊಂಡ 3 ರಿಬತ್ತಿ ಕಟ್ಟು ಬಡ್ಕೊಂಡ ಹೇಳ್ತಿ ಕೇಳ್ದ, ಹಂಗ ಕುಂದ್ರ ಮಗ ಅಲ್ಲ ನಾನು, ಒಂದಿಷ್ಟ ಕಡ್ಲಿ ಬೀಜ ಹುರಿದು ಕೊಡ ಅಂತ ಹೇಳಿ ಒಂದಿಷ್ಟು ಕಡ್ಲಿ ಹುರಿಸ್ಕೊಂಡರಿ. ಈ ಕಿಸೆದ ಊಸಿ ತುಂಬ್ಕೊಂಡು ಮುಂದ ಕುಂತಾರಿ ಸ್ವಾಮಿಯವ್ರ ಮುಂದ. ಪುರಾಣ ಶುರುವಾಗಿತ್ತ. ಏನ್ ಅವ್ ಬರೋದ್ ನೋಡಿದ್ರಿ, ಏನ್ ದೊಡ್ಡ ಧಾರ್ಮಿಷ್ಠ ಮನುಷ್ಯ ಅನ್ಪ ಅನ್ಬೇಕು. ಹಂಗ ಬಂದ್ ಕುಂತ ಪುರಾಣ ಶುರುವಾತ. ಪುರಾಣ ಅಲ್ಲಿ ಅರ್ಧ ಮುಗ್ಯಾಕ್ ಬಂದಿತ್ತು. ಒಂದೊಂದ್ ಕಡ್ಲಿ ಹಾಕೊಳವ ತಿನ್ಕೊಂತ ಕುಂತೀವಿ. ಒಂದ್ ಪುರಾಣ ಕಡೆಗೆ ಏನ್ ಲಕ್ಷ ಇಲ್ರಿ, ಮಗ ಕಡ್ಲಿ ಕಡೆಗೆ ಲಕ್ಷ. ಹಿಂಗ್ ಮುಕ್ಕೊಂತಿದ್ದ, ತಿಂತಿದ್ದ, ಒಂದೊಂದ ತಿಂತಿದ್ದ. ಮುಟ್ಟಿ ಕಡ್ಲಿ ತಿಂದ್ರ ಆಗ್ರವು ಆ ಸಂಟಕ್ಕೆ ಒಂದೊಂದ ತಿನ್ನವ. ಅದು ಒಂದು ಕಡ್ಲಿ ಒಕ್ಕಟ್ಕುಳಿ ಸೈಡ್ ಪಾಸ್ ಆಗಿ ಹೋಗಿ ತಳ ಬಂದ್ಬಿಡ್ತೀರಿ ಎಲ್ಲೇ ನೆಲ್ದಾಗ. ಬಿತ್ತು ತತ್ತು ಅಂತ ಪಿಚಾಡಕತ್ ಬಿಟ್ಟವ. ಕುಯ್ಗಾಡ್ದು ಸ್ವಾಮಿಯವ್ರ ಗಾಬರಿ ಅದ್ರಿ. ಇವನು ನಾನು ಇಷ್ಟು ದಿವಸ ಹೇಳಿನ ಪುರಾಣ ಒಬ್ರು ತಪ್ಪಂದಿಲ್ಲ, ಯಾವನೋ ತಪ್ಪಂತಾನಲ್ಲ ಅಂದ ಗಾಬರಿ ಆಗಿ ಬಡ ಪುರಾಣ ಹೇಳೋದ ಬಂದ್ ಮಾಡ್ಬಿಟ್ರು. ಎಲ್ಲ ತಬಲ ಗಿಬಲ ಬಂದ್ ಮಾಡಿ ಗಾಬರಿ ಸುಮ್ಮನೆ ಆಗ್ಬಿಟ್ರು. ಎಲ್ಲಾರು ಏನ್ ತಿಳ್ಕೊಂಡ್ರು, ಪುರಾಣ ಮುಗಿತು ಕೂಡ ಇವತ್ತಕ್ಕ ದೌಡ್ ಮುಗಿಸಿದ್ರಂತ ಎಲ್ಲರೂ ಎದ್ದೋರಿ. ಇವನು ಮುಗಿತು ಅಂತ ಇವನು ಎದ್ದು ಮನೆಗೆ ಹೋಗ್ಬಿಟ್ಟ. ನಾವೆಲ್ಲ ಗಾಬರಿ ಆಗಿ, ಸ್ವಾಮಿಯವ್ರ ಇನ್ನೂ 15 ನಿಮಿಷ ಹೇಳ್ಬೋದಾಗಿತ್ತು, ದೌಡ ಮುಗಿಸಿದ್ರಲ್ಲ ಅಂದ. ಯಾಕ್ರಿ ಸ್ವಾಮಿಯವ್ರ? ಯಾಕಿಲ್ಲ, ನಂಗೆ ಭಾಳ ಬೇಜಾರಾತ. ನಿಮ್ಮೂರಾಗ ಹೆಂಗಾಕತ್ತೆ ಅಂತ ತಿಳ್ಕೊಂಡಿದ್ದಿಲ್ಲ. ಯಾಕ್ರಿ ಸ್ವಾಮಿಯವ್ರ ಹೇಳ್ರಿ, ಹಿಂಗ್ ಯಾಕೆ ಮಾಡ್ತೀರಿ ಅಂತ. ಯಾರವ ನಿಮ್ಮೂರಾಗ ಅವನ ತಪ್ಪಾತಂದ. ನಾ ಎಲ್ಲಿ ತಪ್ಪಿನಿ ಹೇಳ್ಬೇಕವ. ಅಲ್ಲಿ ಮಟ್ಟ ನಾ ಪುರಾಣ ಹೇಳಂಗಿಲ್ಲ ಅಂದ್ ಬಡ ಗಾಡಿ ಎತ್ತಿ ಬಂದ್ ಅವ್ರ ರೂಮ್ ಹೋಗ್ಕೊಂಡು ಮಕ್ಕೊಂಡ್ಬಿಟ್ರಿ. ನಾವೆಲ್ಲ ಚರ್ಚೆ ಮಾಡಿದ್ವಿ, ಯಾರಪ್ಪ ನಮ್ಮೂರಾಗ ಅಂತ ಶಾಣೆ ಸುಳೆ ಮಗ ತಪ್ಪಾತಂತ ಹೇಳ್ದವ, ಎಲ್ಲಿ ತಪ್ಪಾರ ಅಂತ ನಾವು ಚಿಂತೆ ಮಾಡಕತ್ತೀವಿ. ಯಾವನ ಒಬ್ಬ ಹೇಳದ, ಇಲ್ಲ ಅವ್ ಮ್ಯಾಗಿನ ಮನಿ ಪಕ್ಕಿರಪ್ಪ ಹಿಂಗ ಅಂದಬಿಟ್ಟ. ಹೋದ್ರಿ ಅವನ್ ಮನಿಗೆ. ಹಂಗಾರ ಪುರಾಣ ಮುಗದತ್ತನ ಅಂತ ಅವಾಗ ಏನ್ ಟೆನ್ಷನ್ ಇಲ್ಲ. ಬಡ ಗುಟಕ್ಕ ತನ್ನ ರೂಮಲ್ ಹಾಕಿ ಕೈಕಾಲ್ ತುಕ್ಕೊಂಡು 2 ರೊಟ್ಟಿ ಹಿಡ್ಕೊಂಡು ಹಿಂಗ ತಿನ್ಬೇಕಂತ ಹತ್ತಿದ್ದ ನೋಡ್ರಿ. ಹೋದವ್ರ ಪಕ್ಕಿರಪ್ಪ ಅಂದ್ವಿ. ಯಾಕ್ರಿ ಅಂದ್. ಬರ್ರಿ ಅಂದ. ಇಲ್ಲಪ್ಪ ಸ್ವಾಮಿಯವ್ರ ಕರೆಯಕತ್ತಾರಬ್ಬ. ನನ್ನ ಸ್ವಾಮಿಯವ್ರ ಸಾಧ್ಯನಲ್ಲ, ನನ್ನ ಹೆಂಗ್ ಕರೀತಾರ ಅವ್ರು ಅಂದ. ಇಲ್ಲಪ್ಪ ಯಾಕ ನೀನ್ ಇವತ್ತು ಕರೆಯಕತ್ತಾರ. ಪಾಪಕ್ಕೆ ಇವ್ನ ಹೆಂಡ್ ಪಾರ್ವತವ. ಬರ್ರಿ ಯಾಕ ಸ್ವಾಮಿಯವ್ರ ಕರೆಯಕತ್ತಾರ, ಹೋಗಿರ ಬರ್ರಿ ಆಮೇಲೆ ಉಣ್ಣಿರಿ ಅಂತ. ಏನ್ ಪುಣ್ಯ ನಿಮ್ದು, ಎಂದು ಇಲ್ಲವ್ರು ಇವತ್ತು ಹೋಗಿರಿ ಅಂದ್ರ ಅಂತಂದು ಬಾಳ ಖುಷಿ ಆದ್ಲಕ್ಕಿ. ಬಂದ ಮತ್ ರುಮಾಲ್ ಗಿಮಾಲ್ ಹಾಕೊಂಡು ಬಕ್ಕೊಂಡು ಸ್ವಾಮಿಯವ್ರ ನೆಬ್ಸಿದ್ವಿ. ಬಂದ ನೋಡ್ರಿ ಪಕ್ಕೀರಪ್ಪ. ಏನ್ ಕೇಳದ ಕೇಳ್ರಿ. ಉದ್ದಕ್ಕ ನಮಸ್ಕಾರ ಮಾಡ್ದ ಪಕ್ಕೀರಪ್ಪ. ಯಾಕ್ರಿ ಅಜ್ಜಾರ ನನ್ ಕರೆ ಕಳ್ಸಿರಂತಲ್ಲ ಅಂತ. ಏನಿಲ್ಲಪ್ಪ, ನಾ ಪುರಾಣ ಹೇಳ ಮುಂದ್ ತಪ್ಪಾತಂದಿಲ್ಲ, ಎಲ್ಲಿ ತಪ್ಪೈತಿ ಏನ್ ತಪ್ಪೈತಿ ಹೇಳ ಅಂದ್ರ. ನಾ ತಪ್ಪಾತಂದ್ರಿ? ಯಾ ತಪ್ಪ್ರಿ? ಎಲ್ಲಿ ತಪ್ಪ್ರಿ? ಏನ್ ತಪ್ಪ್ರಿ? ನನಗೊಂದು ಅರ್ಥ ಆಗೋಲ್ತ್ರಿ ಅಂದ. ಅಲ್ಲಪ್ಪ, ನಾ ಪುರಾಣ ಹೇಳ ಮುಂದ್ ನೀ ತಪ್ಪ ತಂದೆಲ್ಲ, ಎಲ್ಲಿ ತಪ್ಪಿ ನಾನು ಅಂತ ಕೇಳಿದ್. ಮತ್ತ ಆ ತಪ್ಪ್ರೆ? ನಿಮ್ದು ತಪ್ಪಲ್ ಬಿಡ್ರಿ. ಅದು ಕಡ್ಲಿ ತಂದಿದ್ದೀರಿ, ಅದು ಬಾಯಿಗೆ ಹಿಂಗ್ ಒಕ್ಕೊಳಕ್ ಹೋದ್ರಿ, ಅದು ಹಿಂಗ್ ಸೈಡ್ ಹಾಕಿ ಹೋಗಿ ಬಾಯಿಗೆ ಹೋಗೋದ್ ತಪ್ಪಿಡ್ತೀರಿ. ಅದು ಎಲ್ಲಿ ಬಿತ್ತೇನ, ಅದಕ್ಕೆ ತಪ್ಪಾತಂದ್ರಿ. ನಾನು ನಿಮಗೇನ್ ಅಂದಿಲ್ರಿ ಸ್ವಾಮಿಯರ ಅಂತೇಳಿ ಕೈ ಮುಗದ ನಿಂತ್ಕೊಂಡ ಪಾಪವ.
ಆಮೇಲೆ ಸ್ವಾಮಿಯರ್ ಎತ್ ಕುಂತ್ರು, ಖುಷಿ ಆತವ್ರಿಗೆ, ನಂದೇನು ತಪ್ಪಿಲ್ಲಲ್ಲ ಅಂತಂದು, ಅಡ್ಡಿ ಇಲ್ಲ ಅಂದ್ ಮುಂಜಾನೆ ಒಂದ್ ಮಾಲಿ ಹಾಕಿದ್ವಿ ಸ್ವಾಮಿಯರ್ಗೆ. ಅದ ಅವಂಗ ಪಕೀರಪ್ಪ ಒಂದ್ ಕೊಳ್ಳಾಗ ಮಾಲಿ ಹಾಕಿದ್ರು. ಅಲ್ಲೇ ಒಂದ್ ಶಾಲ್ ಇತ್ತು, ಹಚ್ಚಿದ್ರು ಖುಷಿಯಾಗಿ. ಹಣ್ಣಿದ್ದು ಅವ್ರಿಗೆ ತಂದು ಕೊಟ್ಟದ್ದು, ಸಣ್ಣ ಕೊಟ್ಟು ಅವ್ನ್ ಸನ್ಮಾನ ಮಾಡಿ, ಅಡ್ಡಿ ಇಲ್ಲಪ್ಪ ಇದ್ದದ್ದು ನಿಜ ಹೇಳದಲ್ಲ ಅಂದ್ರ ಭಾರಿ ಖುಷಿ ಆದ್ರಿ ಅವ್. ಆಮೇಲೆ ಅಷ್ಟಕ್ಕ ಬಿಡ್ಲಿಲ್ರಿ ಅವ, ಓಸ್ ಹಿಡ್ಕೊಂಡ್ ನಿಂತ, ಸ್ವಾಮಿರ ನಂದೊಂದ್ ಮಾತು ನಡ್ಸ್ಕೊಡ್ಬೇಕ್ರಿ ಅಂದ. ಅವ್ನವ್ ಮತ್ತೇನೋ ದಾಳಿ ತಂದಲ್ಲಿ ಅಂತ ನಾವು ಗಾಬರಿ ಆದ್ವಿ. ಏನಪ್ಪಾ ಅಂತದೇನ ಅಂದಿವಿ ನಾವು. ಏನಿಲ್ರಿ, ನಾಳೆ ನೀವು ಪುರಾಣ ಹೇಳ ಮುಂದ್ ಸ್ವಾಮಿರ, ಅಕಸ್ಮಾತ್ ನನ್ನ ಕಡ್ಲಿ ಯಾರಿಗಾರ ಸಿಕ್ಕಿದ್ರ ಕೊಡಾಕ ಹೇಳ್ಬೇಕು ನೋಡ್ರಿ, ಹೇಳಿ ಅನೌನ್ಸ್ ಮಾಡ್ರಿ, ಇಷ್ಟು ಮಾಡಿ ಪುಣ್ಯ ಕಟ್ಕೋರಿ ಅಂದ. ಇಷ್ಟು ಹೇಳಿದವನು ಹೋಗೇ ಬಿಟ್ಟಾರಿ. ನಾವು ಅವನವನ 10 ದಿನಗಟ್ಲೆ ಮನಿ ಮಾರು ಹೆಂಡ್ರು ಮಕ್ಕಳನ್ನ ಬಿಟ್ಟು ಪಟ್ಟಿ ಎತ್ತಿ, ಅಂತದ ನಮ್ಗೆ ಯಾವ ಸನ್ಮಾನ ಇಲ್ಲ, ಏನಿಲ್ಲ ಅಂತ ನಾವು ಸನ್ಮಾನ ಮಾಡಿಸ್ಕೊಂಡು ಹೋದ್ ನೋಡ್ರಿ. ಏನ್ ಮಾಡ್ತೀರಿ?